ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಇವತ್ತಿನ ವಿಡಿಯೋ ಏನಂತಂದರೆ, ಒಂದು ಎಲೆಕ್ಟ್ರಿಕ್ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಏನಂತಂದರೆ, ಈಗ ನಾನೀಗ ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಲಾಗಿಗೆ ಯೂಸ್ ಆಗುವಂಥದ್ದು ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಯಾವ ಲೆವೆಲಿಗೆ ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ, ಅದು ಹೇಳೋಕ್ಕೆ ಆಗಲ್ಲ ಅಂಥ ಒಂದು ಪ್ರಾಡಕ್ಟ್ನ ಅಂಥ ರೀತಿಲಿ ಪರ್ಚೇಸ್ ಮಾಡಿದ್ದೀನಿ. ಏನಕ್ಕಂತಂದರೆ, ಈ ನಮ್ಮ ಕನ್ನಡದಲ್ಲೆಲ್ಲ ಒಂದು ಮಾತಿದೆ, ಒಂದು ಗಾದೆ ಇದೆ, ಬರ್ಗೆಟ್ ನಾಯಿಗೆ ಬಾಳೆಹಣ್ಣು ಸಿಕ್ಕಂಗೆ ಅಂತ ಹೇಳಂಗೆ. ಈಗ ನನಗೆ ಆ ಥರ ಸಿಕ್ಕಿದೆ. ನನ್ನ ಪರಿಸ್ಥಿತಿಗೆ, ನನ್ನ ಮನಸ್ಥಿತಿಗೆ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಎಂಥ ಒಳ್ಳೆ ಬೆಲೆಯಲ್ಲಿ ಸಿಕ್ಕಿದೆ ಅಂತಂದರೆ, ಅಷ್ಟು ಒಳ್ಳೆ ಬೆಲೆಯಲ್ಲಿ ಒಂದು ಪ್ರಾಡಕ್ಟ್ ಸಿಕ್ಕಿದೆ. ಅದೇನು ಅಂತಂದರೆ, ನೋಡೋಣ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಅದು ಯಾವ ಥರ ಇದೆ, ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಷ್ಟು ಅವರ್ ಚಾರ್ಜ್ ಬರೋದು, ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಬೇಕು. ಅಥವಾ ನಂತರನೇ ಯಾರು ಲಾಗಿಂಗ್ ಸ್ಟಾರ್ಟ್ ಮಾಡೋರಿದ್ರೆ ಅವರಿಗೆ ಇದು ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಈಗ ನನ್ನ ಕೈಯಲ್ಲಿ ಏನಿದೆ ಅಂತಂದರೆ, ನೀವೆಲ್ಲ ನೋಡ್ತಿರ್ಬೋದು ಇದು ಏನೇನಂತ ಎಲ್ಲ ಅನ್ಕೋಬೋದು. ಇದೊಂದು ಮೊಬೈಲ್ ಚಾರ್ಜರು ಅಂತ ಥರ ಇದೆ. ಬಟ್ ಇದು ಮೊಬೈಲ್ ಚಾರ್ಜರ್ ಅಲ್ಲ, ಒಂದು ಮೊಬೈಲಿಗೆ ಯೂಸ್ ಮಾಡುವಂಥ ಮೈಕು. ಯಾರೆಲ್ಲ ಲಾಗಿಂಗ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಮೋಸ್ಟ್ಲಿ, ಅಥವಾ ಯಾರೆಲ್ಲ ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ಗೊತ್ತಿರಲ್ಲ. ನಾನು ಒಂದು ಮೈಕ್ನ ಪರ್ಚೇಸ್ ಮಾಡಿದ್ದೀನಿ ಮೊಬೈಲಿಗೆ ಯೂಸ್ ಆಗೋ ಥರ. ಇದು ಮೈಕಿನ ಬೆಲೆ ಏನಂತ ಹೇಳ್ತೀನಿ. ಈ ಮೈಕಿನ ರೇಟ್ ಬಂದ್ಬಿಟ್ಟು K8 ಅಥವಾ ನೇಮ್ ಬಂದ್ಬಿಟ್ಟು K8 ಅಂತ. ಇದು ಚೈನಾ ಪ್ರಾಡಕ್ಟು. ಬಟ್ ನಾನು ರಿವ್ಯೂ ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿತ್ತು ಅನಿಸ್ತು, ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಆಮೇಲೆ ವರ್ತ್ ಫಾರ್ ಮನಿ, ಅಂದರೆ ನಾವು ಕೊಟ್ಟಿರೋಂಥ ಬೆಲೆಗೆ ಉತ್ತಮವಾಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಅಥವಾ ಈ ಮೈಕ್ನ ಪರ್ಚೇಸ್ ಮಾಡಿ. ನೋಡಿ, ನೀವೆಲ್ಲ ನೋಡ್ತಿರ್ಬೋದು, ಇದು K8 ಅಂತ ಮೈಕು ನೇಮು. ಇದು ಚೈನಾ ಪ್ರಾಡಕ್ಟು. ನಮಗೆ ಗೊತ್ತು, ಬಾಯ್ಕಾಟ್ ಚೈನಾ ಅಂತ ನಾವು ಮಾಡಿದ್ದೀವಿ. ಬಟ್ ಏನು ಮಾಡೋಂಗಿಲ್ಲ, ಮನಸ್ಥಿತಿ ಹಂಗಿದೆ, ಹಾಗಾಗಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಓಕೆ, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಏನೇನಿದೆ ಅಂತ ನೋಡ್ಕೊಳ್ಳೋಣ. ಇದೊಂಥರ ನಾರ್ಮಲ್ ಒಂದು ಬಾಕ್ಸ್, ವೈಟ್ ಬಾಕ್ಸ್. ಅದ್ರ ಮೇಲ್ಗಡೆ ಒಂದು ನೀವೆಲ್ಲ ನೋಡಿದ್ರಿ ಮೊಬೈಲ್ ಅಂಗಡಿಯಲ್ಲಿ ಇಯರ್ಫೋನ್ ಕೊಟ್ಟಿರ್ತಾರ ರೀತಿಲಿ ಕೊಟ್ಟಿದ್ದಾರೆ. ಯಾವ ಲೆವೆಲಿಗೆ ಚೆನ್ನಾಗಿದೆ ಅಂತ ನೋಡೋಣ. ವೈರ್ಲೆಸ್ ಮೈಕ್ ಇದು, ಮತ್ತೇನೂ ಇಲ್ಲ ಇದರಲ್ಲಿ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಓಪನ್ ಮಾಡಿದರೆ ನೋಡಿ, ಈ ಥರ ಇದೆ. ನೀವೆಲ್ಲ ನೋಡ್ಬೋದು, ಈ ಥರ ಇದೆ. ಬಾಕ್ಸ್ ಓಪನ್ ಮಾಡಿದರೆ ಈ ಥರ ಕಾಣಿಸ್ತಿದೆ. ಒಂದೇ ಒಂದು ಇದು ಮೈಕು ನೋಡಿ, ಇದು ಮೈಕು. ಇದು ಏನಂತಂದರೆ ಮೊಬೈಲಿಗೆ, ಅಂದರೆ ನಾವು ಮಾತಾಡ್ಬೇಕಾದ್ರೆ ಹಾಕ್ಕೊಂಡು ಮಾತಾಡೋವಂಥದ್ದು. ಆಮೇಲೆ ಅದರಲ್ಲಿ ಅದು ಬಿಟ್ಟರೆ ಇನ್ನೇನಿದೆ ಅಂದರೆ, ಒಂದು ನಿಮಿಷ, ಇದು ಬಂದ್ಬಿಟ್ಟು ಐಫೋನಿಗೆ ಯೂಸ್ ಮಾಡೋವಂಥ ಅಡಾಪ್ಟರ್. ಇದು ಈಗ ಆಲ್ಮೋಸ್ಟ್ ಐಫೋನವರಿಗೆ ಟೈಪ್ ಬರೋದಿಲ್ಲ, ಹಾಗಾಗಿ ಐಫೋನ್ ಅಡಾಪ್ಟರ್ ಕೊಟ್ಟಿದ್ದಾರೆ ಒಂದು. ಅದಾದಮೇಲೆ ಇದು ಬಂದ್ಬಿಟ್ಟು ಇದು ಮೈನು. ಇದು ಏನಂತಂದರೆ, ನಾವು ಮೊಬೈಲಿಗೆ ಕನೆಕ್ಟ್ ಮಾಡಬೇಕು. ಮೊಬೈಲಿಗೆ ಕನೆಕ್ಟ್ ಮಾಡಿದರೆ ಮಾತ್ರ ನಾವು ಏನು ಮೈಕಲ್ಲಿ ಮಾತಾಡ್ತೀವಿ, ಈ ಮೈಕಲ್ಲಿ ಏನು ಮಾತಾಡ್ತೀವಿ ಅದು ರೆಕಾರ್ಡ್ ಆಗುತ್ತೆ, ಇದು ಮೊಬೈಲಿಗೆ ಕನೆಕ್ಟ್ ಮಾಡಿದಾಗ. ಇದು 3 ಇದೆ ನೋಡಿ, ಈ 3 ಈ ಬಾಕ್ಸಲ್ಲಿ ಬಂದಿರೋಂಥದ್ದು. ಅದ್ರ ಜೊತೆ ಇನ್ನೊಂದು ಚಾರ್ಜರ್ ಕೊಟ್ಟಿದ್ದಾರೆ ನೋಡಿ, ಅದ್ರ ಜೊತೆ ಇದೊಂದು ಚಾರ್ಜರ್ ಕೊಟ್ಟಿದ್ದಾರೆ. ಈ ಚಾರ್ಜರ್ ಯಾವ ರೀತಿ ಇದೆ ಅಂದರೆ, ಓಕೆ ಬನ್ನಿ, ಇದು ನಾರ್ಮಲ್ ಕೇಬಲ್ಲು, ಇದು ಟೈಪ್ ಚಾರ್ಜರು. ಇದ್ರ ಜೊತೆ ಏನು ಅಡಾಪ್ಟರ್ ಕೊಟ್ಟಿಲ್ಲ. ಬಟ್ ಇವಾಗ ಅಡಾಪ್ಟರ್ ಮನೇಲೇ ಇರೋದ್ರಿಂದ ಅದಕ್ಕೆ ಹಾಕ್ಕೋಬೋದು, ಇಲ್ಲ ಲ್ಯಾಪ್ಟಾಪು ಯಾವುದಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ಚಾರ್ಜ್ ಮಾಡೋಕ್ಕೆ ಇಲ್ಲೊಂದು ಆಪ್ಷನ್ ಇದೆ, ಈ ಥರ ಹಾಕಿ ಇದು ಮಾಡಿದರೆ ಚಾರ್ಜ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ, ಈ ಮೈಕನ್ನು ಇಲ್ಲಿ ಆನ್ ಮಾಡೋದು ಅಂತಂದರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಇಲ್ಲೊಂದು ಮೈಕ್ ಆನ್ ಮಾಡೋ ಒಂದು ಬಟನ್ ಇದೆ. ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ, ಲಾಂಗ್ ಪ್ರೆಸ್ ಮಾಡಿದರೆ ಈ ಥರ ಗ್ರೀನ್ ಆನ್ ಆಗುತ್ತೆ. ಈ ಗ್ರೀನ್ ಆನ್ ಆಯಿತು ಅಂದರೆ ಮೈಕು ಆನ್ ಆಗಿದೆ ಅಂತ ಅನ್ಕೋಬೇಕು. ಆಮೇಲೆ ನಾವು ಮಾತಾಡೋದನ್ನ ಸ್ಟಾರ್ಟ್ ಮಾಡ್ಬೋದು, ಅವಾಗ ರೆಕಾರ್ಡ್ ಆಗುತ್ತೆ. ಮತ್ತು ಇನ್ನೇನಿದೆ ಅಂತಂದರೆ, ಇವಾಗ ನೋಡ್ತಿರೋಂಗೆ ನೀವು ಇಲ್ಲಿ ಮೊಬೈಲಿಗೆ ಕನೆಕ್ಟ್ ಮಾಡೋದೊಂದು ಅಡಾಪ್ಟ್ರು, ಐಫೋನ್ಗೆ ಕನೆಕ್ಟ್ ಮಾಡೋವಂಥದ್ದು ಅಡಾಪ್ಟ್ರು, ಅದ್ರ ಜೊತೆ ಮೈಕು, ಒಂದು ಕೇಬಲ್ಲು, ಅದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನುವಲ್ನ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನುವಲ್ಲಿ ಏನಂತಂದರೆ, ನಿಮಗೆ ಎಲ್ಲ ಯೂಸರ್ ಮ್ಯಾನುವಲ್ ಗೊತ್ತಿರುತ್ತೆ ಆಲ್ಮೋಸ್ಟ್. ಇವಾಗೆಲ್ಲ ಎಲೆಕ್ಟ್ರಿಕ್ ಯುಗದಲ್ಲಿ ಆಗಿರೋದ್ರಿಂದ ಯೂಸರ್ ಮ್ಯಾನುವಲ್ ಬಗ್ಗೆ ನಾವು ಯಾರು ಹೇಳೋದೇ ಬೇಡ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲ ಯಾವುದೇ ಮೊಬೈಲ್ ತೊಗೊಂಡ್ಲಿ ಯಾವುದೇ ಇದ್ರೂ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು. ಅದೇ ರೀತಿ ಇದರಲ್ಲೂ ಕೊಟ್ಟಿದ್ದಾರೆ. ಇದನ್ನು ನೋಡಿ, ಈ ಥರ ಇದೆ. ಇಂಟ್ರಡಕ್ಷನ್ನು, ID ಇದೆಲ್ಲ ತುಂಬ ಇದೆ. ಹೌ ಟು ಯೂಸು, ಅಬೌಟ್ UI, ಪ್ಯಾಕಿಂಗ್ ಲಿಸ್ಟು, ಪ್ರತಿಯೊಂದು ಇದೆ ಯೂಸರ್ ಮ್ಯಾನುವಲ್ಲಿ. ಇದ್ರ ಹಿಂದುಗಡೆ ತಿರುಗಿಸಿದ್ರೆ ಅಷ್ಟೇ. ಇದರಲ್ಲಿ ಚೈನಾ ಲ್ಯಾಂಗ್ವೇಜಲ್ಲಿ ಬರೆದವ್ರೆ. ಚೈನಾ ಲ್ಯಾಂಗ್ವೇಜು ಯಾವ ಬೋಳಿ ಹೋಗಲ್ಲ, ಯಾವನಿಗೂ ಅರ್ಥ ಆಗಲ್ಲ. ಇದು ನಾವು ಶುದ್ಧ ಕನ್ನಡಿಗರಾಗಿರೋದ್ರಿಂದ, ಇಂಗ್ಲೀಷ್ ಸ್ವಲ್ಪ ಕಲ್ತಿರೋದ್ರಿಂದ ಇಂಗ್ಲೀಷ್ನ ನೋಡಿ ಅರ್ಥ ಮಾಡ್ಕೋಬೇಕು. ಚೈನಾ ಲ್ಯಾಂಗ್ವೇಜ್ ಬರೋರು ಚೈನಾ ನೋಡ್ಬಿಟ್ಟು ಲ್ಯಾಂಗ್ವೇಜಲ್ಲಿ ಓದಿ ಅರ್ಥ ಮಾಡ್ಕೋಬೋದು. ಓಕೆ, ಮತ್ತೇನಂತಂದರೆ, ಇದು 1 year ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇದೆ. ಬಟ್ ಯಾವುದೇ ಫಿಸಿಕಲ್ ಡ್ಯಾಮೇಜಸ್ಗಾಗಲಿ ಯಾವುದೇ ಇದಕ್ಕಾಗಲಿ ವಾರಂಟಿ ಕ್ಲೈಮ್ ಆಗಲ್ಲ ಅಂತಲೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ, ಎಷ್ಟು ಅವರ್ ಚಾರ್ಜ್ ನಿಲ್ಲುತ್ತೆ ಅಂತಂದರೆ, ಇದು ಕಂಟಿನ್ಯೂಸ್ ಆಗಿ 4 hours ಚಾರ್ಜ್ ನಿಲ್ಲುತ್ತೆ. ಅಂದರೆ 4 hours ನಾವು ರೆಕಾರ್ಡ್ ಮಾಡ್ಬೋದು ಒಂದ್ಸತಿ ಚಾರ್ಜ್ ಮಾಡಿದರೆ.
ಚಾರ್ಜ್ ಮಾಡೋದು ಯಾವ ಥರ ಗೊತ್ತಾಗುತ್ತೆ ಅಂತಂದರೆ ನಾವಿಲ್ಲಿ ಚಾರ್ಜಿಂಗ್ ಹಾಕ್ದಾಗ ಆರೆಂಜ್ ಬರುತ್ತೆ. ಚಾರ್ಜ್ ಕಂಪ್ಲೀಟ್ ಆದ ತಕ್ಷಣ ಇದು ಗ್ರೀನ್ ಕಲರ್ ಬರುತ್ತೆ, ಗ್ರೀನ್ ಕಲರ್ ಲೈಟ್ ಬರುತ್ತೆ. ಒಂದ್ಸತಿ ಚಾರ್ಜ್ ಮಾಡಿದರೆ ಕಂಟಿನ್ಯೂಸ್ ಆಗಿ 4 hours ನಾವು ವೀಡಿಯೋನ ರೆಕಾರ್ಡ್ ಮಾಡ್ಬೋದು. ಬಟ್ ನಾನು ಯೂಸ್ ಮಾಡಿ ನೋಡಿದ್ದೀನಿ, ಬೈಕು ತುಂಬ ಚೆನ್ನಾಗಿದೆ, ತುಂಬ ಕ್ಲಾರಿಟಿನೂ ಚೆನ್ನಾಗಿದೆ, ನೀವೇ ನೋಡ್ಬೋದು. ಏನಂತಂದರೆ ಈ ವಿಡಿಯೋದಲ್ಲಿ ನಾನು ಮೊದಲೇ ಹೇಳಿದ್ದಲ್ಲ, ಈ ಮೈಕ್ ತೊಗೊಂಡಿದ್ದೀನಿ. ಅದೇ ಬರ್ಗೆಟ್ ಅವನಿಗೆ ಬಾಳೆಹಣ್ಣು ಸಿಕ್ಕಂಗೆ ಆಗಿದೆ ಅಂದಂಗೆ ನಾನೀಗ ಅತಿ ಕಡಿಮೆ ಬೆಲೆ ಒಂದು ಮೈಕ್ ತೊಗೊಂಡಿದ್ದೆ. ಈ ಮೈಕು ಸ್ಪೆಸಿಫಿಕೇಶನ್ ಏನಿದೆ ಅಂತಂದರೆ, ಈ ಮೈಕ್ದು 100 ಮೀಟ್ರ್ ತನಕ ಇದು ಏನು ರೇಡಿಯನ್ಸ್ ಕವರ್ ಆಗುತ್ತೆ ಅಂತ, ಹಂಗಾಗಿ 100 ಮೀಟ್ರಿಗೆ ಇದು ಕವರ್ ಆಗುತ್ತೆ ಅಂತ ನೋಡೋಣ ಅಂತ ಟೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡೋಣ ಬನ್ನಿ, 100 ಮೀಟ್ರ್ ಡಿಸ್ಟೆನ್ಸಿಂದ ಮಾತಾಡಿ ನೋಡ್ತೀನಿ ನಾನು, ಇದು ವಾಯ್ಸೆಲ್ಲ ಕ್ಲಿಯರಾಗಿ ಕವರ್ ಆಗುತ್ತಾ ಏನು ಅಂತ. ನಾನು ಊರಲ್ಲಿದ್ದೀನಿ, ಆ್ಯಕ್ಚುಲಿ ನಾನು ಗಾಡೀಲಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆದ್ರೂ 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಏನಾದರೂ ವೀಡಿಯೋ ಕವರ್ ಆಗುತ್ತಾ, ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ ಅನ್ನೋದು ನೋಡಬೇಕು. ಈ ಮೈಕ್ ವರ್ತ್ ಇದೆಯಾ? ಹೊಸದಾಗಿ ಲಾಗ್ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ಯಾರು ನನಗೆ ಗೊತ್ತಿರೋಂಗೆ, ನನಗೂ ಕೂಡ ಗೋಪ್ರೋ ಆಗಲಿ ಅಥವಾ ದೊಡ್ಡ ಮೈಕ್ ತೊಗೊಳಕ್ಕೆ ಆಗ್ತಿಲ್ಲ. ನಾನೀಗ ಎಕ್ಸಾಕ್ಟ್ಲಿ ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಇದ್ದೀನಿ. ನನ್ನ ಮೊಬೈಲ್ ಇರೋದ್ರಿಂದ ಒಂದು 100 ಮೀಟ್ರ್ ಡಿಸ್ಟೆನ್ಸಲ್ಲಿ ಇದ್ದೀನಿ. ಇವಾಗ ನೋಡೋಣ ಈ ವಿಡಿಯೋ ನಾನು ಏನು ಮಾತಾಡಿದ್ದೀನಿ ಇದೆಲ್ಲ ಕ್ಲೀನಾಗಿ ರೆಕಾರ್ಡ್ ಆಗಿದೆ ಅನ್ನೋದು ನೋಡಬೇಕು ಮೈಕಲ್ಲಿ. ನೀವು ಸಹ ಕೇಳ್ಕೊಬೋದು ಎಷ್ಟು ಚೆನ್ನಾಗಿ ರೆಕಾರ್ಡ್ ಆಗಿದೆ ಏನು ಅಂತ, ವರ್ತಿದೆಯಾ ನಾನು ಕೊಟ್ಟಿರೋ ದುಡ್ಡಿಗೆ ಅನ್ನೋದು ನನ್ನ ಉದ್ದೇಶ. ಬನ್ನಿ ನೋಡೋಣ ವಿಡಿಯೋ ಏನಂತಂದರೆ, ವರ್ತಿದೆ ಮನೆಗೆ ನೋಡಿ. ಈ ಥರ ಕನೆಕ್ಟ್ ಮಾಡಬೇಕು. ಇದು ನಾರ್ಮಲ್ ಕನೆಕ್ಟ್ರ್ ಅಂದರೆ ಈಗ ಮೊಬೈಲ್ ಇದು ಸಿ ಟೈಪು, ಹಾಗಾಗಿ ಹಿಂಗೆ ನಾರ್ಮಲ್ ಕನೆಕ್ಟ್ ಮಾಡಿದ್ದೀನಿ. ಈ ಥರ ಕನೆಕ್ಟ್ ಮಾಡಿಬಿಟ್ಟು ಈ ಮೈಕನ್ನು ಆನ್ ಮಾಡಿ ಮಾತಾಡಿದರೆ ಕ್ಲೀನಾಗಿ ರೆಕಾರ್ಡ್ ಆಗುತ್ತೆ. ಅದು ಐಫೋನಿಗೆ ಏನಾದ್ರು ಕನೆಕ್ಟ್ ಮಾಡ್ತೀರಾ ಅಂದರೆ ಈ ಥರ ಪ್ಲಗ್ ಇದೆ, ಅದನ್ನು ರಿಮೂವ್ ಮಾಡಿ ಐಫೋನ್ ಅಡಾಪ್ಟ್ರಿಗೆ ಹಿಂಗೆ ಹಾಕ್ಬಿಟ್ಟು ಐಫೋನಿಗೆ ಕನೆಕ್ಟ್ ಮಾಡಿದರೆ ನಿಜವಾಗ್ಲೂ ಚೆನ್ನಾಗಿದೆ. ಯಾರ್ಯಾರು ಯೂಸ್ ಮಾಡ್ತೀರೋ ದಯವಿಟ್ಟು K8 ಅಂತ ಒಂದು ಫ್ಲಿಪ್ಕಾರ್ಟಲ್ಲಿ ಹೋಗಿ ಸರ್ಚ್ ಮಾಡಿದರೆ ನಿಮಗೆ ಇದು ಮೈಕ್ ಸಿಗುತ್ತೆ, ಹೋಗಿ ಪರ್ಚೇಸ್ ಮಾಡೋವನ್ನೇ. ನಾನು ಇಷ್ಟ ಇರೋದು, ಯಾರೆಲ್ಲ ಈಗ ಸ್ಟಾರ್ಟಿಂಗ್ ಲಾಗರ್ಸ್ ಇದ್ದಾರೆ ಸುಮ್ಮನೆ ಡೆಡ್ ವೇಸ್ಟು. ಕೆಲವರೆಲ್ಲ ಏನಿಲ್ಲ ನಾನು ಲಾಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತೇಳಿ ಗೋಪ್ರೋ ಎಲ್ಲ ತೊಗೊತಾರೆ. ಇವಾಗ ನಾನು ಕೂಡ ತೊಗೊಳ್ಬೇಕು ಅಂತೆಲ್ಲ ಆಸೆ ಇತ್ತು, ಬಟ್ ನನಗೆ ಗೋಪ್ರೋ ತೊಗೊಳ್ಳೋ ನೆಸೆಸಿಟಿ ಇರಲಿಲ್ಲ. ನನ್ನ ಹತ್ರನೇ ಮೊಬೈಲ್ ಇದೆ, ಅದರಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿ. ಡಾಕ್ಟರ್ ಬ್ರೋ ಹೇಳಿದರು, ಅವ್ರು ಮೊದಲು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಅವರು ಒಂದು ವಿವೋನ ಯಾವುದೋ ಒಂದು ಮೊಬೈಲಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನನ್ನ ಹತ್ರ ಇರೋ ಮೊಬೈಲಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಗೋಪ್ರೋ ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ, ದೊಡ್ಡ ಮೈಕ್ನೂ ತೊಗೊಳಕ್ಕೆ ಹೋಗಲಿಲ್ಲ. ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಯೋಚನೆ ಮಾಡಿಬಿಟ್ಟು ಈ K8 ಅಂತ ಒಂದು ಮೈಕ್ ಸಿಕ್ಕಿದೆ. ದೇವರೇ ನನಗೊಂದು ವರ ಕೊಟ್ಟಂಗೆ, ಅದನ್ನು ಹೇಳ್ತಾರೆ, ಕೇಳ್ದಲೇ ಕೊಡ್ತಾನೆ ದೇವರು ಅಂತ. ಹಾಗೆ ಈ ಒಂದು ಪ್ರಾಡಕ್ಟಿಗೆ ನಾನು ಏನು ಬೆಲೆ ಕೊಟ್ಟಿದ್ದೀನಿ ಅಂತಂದರೆ ನೀವೆಲ್ಲ ಆಶ್ಚರ್ಯಚಕಿತರಾಗ್ಬೋದು. ಯಾಕಂತಂದರೆ ಇವನ್ ನಾನು ಕೂಡ ಆಗಿದೆ. ಯಾಕಂತಂದರೆ ನಾನು ಒಂದ್ಸತಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲೇ. ನಾನು ಇದನ್ನು ಕಾರ್ಟಿಗೆ ಹಾಕಿಟ್ಟಾಗ ಒಂದು ಪ್ರೈಸ್ ಇತ್ತು. ಆ ಪ್ರೈಸ್ ನೋಡಿದಾಗ ಈ ಸದ್ಯಕ್ಕೆ ಇಷ್ಟು ದುಡ್ಡಿಲ್ಲ, ಸದ್ಯಕ್ಕೆ ಬೇಡ ಅಂದ್ಕೊಂಡು ನಾನು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದೆ ಈ ಮೈಕ್ನ ಪರ್ಚೇಸ್ ಮಾಡೋಕ್ಕೆ. ಬಟ್ ನಾನು ಎಷ್ಟಕ್ಕೆ ತೊಗೊಂಡೆ ಅಂತಂದರೆ ಇದ್ರದ್ದು ರೇಟ್ ಬಂದುಬಿಟ್ಟು ಎಕ್ಸಾಕ್ಟಾಗಿ ಫ್ಲಿಪ್ಕಾರ್ಟಲ್ಲಿ ಏನಂತಂದರೆ 2899 ರೂಪಾಯಿನೇ ಇದೆ. ಬಟ್ ನಾನು ತೊಗೊಂಡಾಗ ಇವೆಲ್ಲ ನೋಡ್ಬೋದು. ನಾನು ಯಾವ ರೇಟಿಗೆ ತೊಗೊಂಡೆ ಅಂತಂದರೆ ನೀವೆಲ್ಲ ಆಶ್ಚರ್ಯ ಆಗ್ಬೋದು. ನೀವೇ ನೋಡಿ ನಾನು ಯಾವ ರೇಟಿಗೆ ತೊಗೊಂಡಿದ್ದೀನಿ ಅಂದರೆ ಇದನ್ನು 325 ರೂಪಾಯಿಗೆ ನಾನು ಇದನ್ನು ತೊಗೊಂಡಿದ್ದೀನಿ. 325 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಬೈಕ್ನ ಪರ್ಚೇಸ್ ಮಾಡಿದ್ದೀನಿ. ಹೀಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮಿಡಲ್ ಕ್ಲಾಸ್ ಹುಡುಗ. ನನ್ನ ಪ್ರತಿಯೊಂದು ವೀಡಿಯೋನು ಹೀಗೆ ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚು ಶೇರ್ ಮಾಡಿ ಅಂತ ಹೇಳಿ ಇದನ್ನು ದಯವಿಟ್ಟು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಅಥವಾ ನಿಮ್ದು ಏನಾದರೂ ಸಜೆಷನ್ ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಹತ್ರ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ.